ಬ್ಯಾಕ್ಲಾಗ್ ಹುದ್ದೆ ಸೇರಿದಂತೆ ಒಟ್ಟು 16 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ನೇರ ನೇಮಕಾತಿ ಬಡ್ತಿ ಮಾಡಿಕೊಂಡು ಅಂತಿಮ ಆದೇಶ ನೀಡದೆ ಉದ್ದೇಶಪೂರ್ವಕವಾಗಿ ಕಲಬುರಗಿಯ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಕಾಲಹರಣ ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಘಟಕದ ಅರ್ಜುನ್ ಗೊಬ್ಬೂರ್ಕರ್ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬ್ಯಾಕ್ಲಾಗ್ ಹುದ್ದೆಗಳಿಗೆ ಬಡ್ತಿ ಕೊಡುವಂತೆ ಸಿಇಒ ರವರಿಗೆ ಮನವಿ ಪತ್ರ ಕೊಟ್ಟರೂ ಕೂಡ ಅವರು ಅದಕ್ಕೆ ಸ್ಪಂದಿಸುತ್ತಿಲ್ಲ. 2 ದಿನಗಳಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಬಡ್ತಿ ಆದೇಶ ಕೊಡದಿದ್ದಲ್ಲಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ದಲಿತ ವರ್ಗಕ್ಕೆ ಅನ್ಯಾಯ ಮಾಡುತ್ತಿರುವ ಸಿಇಒ ಕಲಬುರಗಿ ಇವರ ವಿರುದ್ಧ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಸಿಇಒ ಅವರ ವಿರುದ್ಧ ಅಧಿಕಾರ ದುರುಪಯೋಗದ ಮತ್ತು ಎಸ್ಸಿ ಎಸ್ಟಿ ಕಾಯ್ದೆಯಂತೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು. ಜಿಲ್ಲಾ ಪಂಚಾಯತಿನಲ್ಲಿ ಏನು ಗ್ರಾಮ ಪಂಚಾಯತಿಗಳಲ್ಲಿ ಸುಮಾರು 15-20 ವರ್ಷಗಳಿಂದ ಬಿಲ್ ಕಲೆಕ್ಟರ್ಗಳಾಗಿ ಸೇವೆ ಸಲ್ಲಿಸ್ತಾರೆ. ಅವರ ಒಂದು 15-20 ವರ್ಷದ ಸೇವೆಯನ್ನು ಪರಿಗಣಿಸಿ ಶ್ರೇಷ್ಠತಾ ಪಟ್ಟಿಯಂತೆ ತಯಾರು ಮಾಡ್ತಾರೆ. ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಸೇವೆ ಸಲ್ಲಿಸಿರುವಂಥ ಎಲ್ಲ ಬಿಲ್ ಕಲೆಕ್ಟರ್ಗಳು. ಆ ಬಿಲ್ ಕಲೆಕ್ಟರ್ಗಳಿಗೆ ಸುಮಾರು 15-20 ವರ್ಷಗಳ ನಂತರ ಒಂದು ಗ್ರೇಡ್ 2 ಸೆಕ್ರೆಟರಿ ಹುದ್ದೆಗೆ ಪರ್ಮನೆಂಟ್ ಆಗಿ ನೇಮಕ ಮಾಡಿಕೊಳ್ಳುವಂಥ ಒಂದು ನಿಯಮವಿದೆ. ಆ ನಿಯಮದಂತೆ ಜಿಲ್ಲಾ ಪಂಚಾಯತ್ನಲ್ಲಿ ಪ್ರತಿ ವರ್ಷ ಎಷ್ಟು ಬ್ಯಾಕ್ಲಾಗ್ ಹುದ್ದೆಗಳು ಇರ್ತವೆ, ಆ ಬ್ಯಾಕ್ಲಾಗ್ ಹುದ್ದೆಗಳು ಕೂಡ ಆ ಜ್ಯೇಷ್ಠತಾ ಪಟ್ಟಿಯಲ್ಲಿ ಇರುವಂಥ ಸೇವೆ ಸಲ್ಲಿಸಿರುವಂಥ ಅವರನ್ನೇ ನೇಮಕ ಮಾಡಿಕೊಳ್ಳಬೇಕಂತ ನಿಯಮ ಇರ್ತದೆ. ಪ್ರತಿ 2-3 ವರ್ಷಕ್ಕೊಮ್ಮೆ ಜ್ಯೇಷ್ಠತಾ ಪಟ್ಟಿ ತಯಾರು ಮಾಡ್ತಾರೆ. ಈ ವರ್ಷ ಕೂಡ ಒಂದು ವರ್ಷದಿಂದ ಜ್ಯೇಷ್ಠತಾ ಪಟ್ಟಿ ತಯಾರು ಮಾಡಿ 1 ವರ್ಷವಾಯಿತು. ಇಲ್ಲಿವರೆಗೆ ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆ ಪಟ್ಟಿಯನ್ನು ತಡೆ ಹಿಡಿದಿದ್ದಾರೆ. ಕಾರಣ ಗೊತ್ತಿಲ್ಲ. ಕಾರಣ ಕೇಳಿದ್ರೆ ಏನೋ ಒಂದು ನೆಪ ಹೇಳಿ ಅವರನ್ನ ಒಂದು ಹಿಂದೇಟು ಹಾಕ್ತಿದ್ದಾರೆ ಜ್ಯೇಷ್ಠತಾ ಪಟ್ಟಿ ಆದೇಶ ಕೊಡಲು. ಆದ್ದರಿಂದ ಕೂಡಲೇ ಆಯ್ಕೆಯಾಗಿರುವಂಥ ಎಲ್ಲರಿಗೂ ಜ್ಯೇಷ್ಠತಾ ಪಟ್ಟಿಯ ಆದೇಶವನ್ನು ಕೂಡಲೇ ಅವರು ಕೊಡಬೇಕಂತ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಲ್ಲಿ ದಸಂಸ ಅಂಬೇಡ್ಕರ್ ಜಿಲ್ಲಾ ಸಮಿತಿ ಒತ್ತಾಯಿಸುತ್ತದೆ. ಸುಮಾರು ಏನು 20 ವರ್ಷಗಳಿಂದ ಅಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಕೆಲವು ಜನ ಈಗಾಗಲೇ ಒಂದು ನಿವೃತ್ತಿ ಅಂಚಿನಲ್ಲಿದ್ದಾರೆ. ಆ ನಿವೃತ್ತಿ ಅಂಚಿನಲ್ಲಿರುವವರಿಗೆ ಅನ್ಯಾಯವಾಗುತ್ತದೆ. ಕೆಲವು ಜನ ಕಾರಣಾಂತರಗಳಿಂದ ನಿಧನ ಹೊಂದಿದ್ದಾರೆ, ಪರ್ಮನೆಂಟ್ ಆಗದೆ. ಗ್ರೇಟ್ ಹುದ್ದೆಗೆ ಬರೋದು ಮುಂಚೆನೇ ಅವರು ನಿಧನ ಹೊಂದಿರೋ ಕೆಲವು ಘಟನೆಗಳಿವೆ. ಇಂಥವೆಲ್ಲ ಘಟನೆಗಳು ಸಂಭವಿಸೋದ್ರಿಂದ ಅವರ ಒಂದು ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿ ತಯಾರು ಮಾಡಿ ಅವರಿಗೆ ಆದೇಶ ಕೊಡಬೇಕು. ಅವರ ಒಂದು ಪರ್ಮನೆಂಟ್ ನೌಕರಿ ಆಗಲಿಕ್ಕೆ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು. ಯಾವುದೇ ಒಂದು ಕಾರಣ ಹೇಳಿ ವಿಳಂಬ ನೀತಿ ಅನುಸರಿಸಬಾರದಂತ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಲ್ಲಿ ದಸಂಸ ಜಿಲ್ಲಾ ಸಮಿತಿ ಒತ್ತಾಯಿಸುತ್ತದೆ. ಎಷ್ಟು ಜನ ಸುಮಾರು 37 ಜನ ಇದ್ದಾರೆ. 37 ಜನ ಪಟ್ಟಿ ಈಗಾಗಲೇ ತಯಾರು ಮಾಡಿದ್ದಾರೆ. 1 ವರ್ಷ ಆಯ್ತು ಅವ್ರು ಜ್ಯೇಷ್ಠತಾ ಪಟ್ಟಿ ತಯಾರು ಮಾಡಿ ಎಲ್ಲ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಮಾನ್ಯ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕರೇ ಆದೇಶ ಮಾಡ್ತಾರೆ. ಜ್ಯೇಷ್ಠತಾ ಪಟ್ಟಿ ತಯಾರು ಮಾಡಿ ಜಿಲ್ಲಾ ಪಂಚಾಯತಿಗೆ ಒದಗಿಸಬೇಕಂತ ಅವರು ಒದಗಿಸಿ ಸುಮಾರು 1.5 ವರ್ಷ ಆಯ್ತು. ಇವರಾದ ನಿಯಮಾನುಸಾರ ಹುದ್ದೆಗಳನ್ನು ಕಾಲ್ ಮಾಡಿ ನಿಯಮಾನುಸಾರ ಹುದ್ದೆಗಳಿಗೆ ಕಾಲ್ಫಾರ್ ಮಾಡಿ ಕರೆದು ಅದು ಜ್ಯೇಷ್ಠತಾ ಪಟ್ಟಿ ತಯಾರು ಮಾಡಿದ್ರು ಕೂಡ ಇಲ್ಲಿಯವರೆಗೆ ಆದೇಶದ ಪ್ರತಿ ಅವ್ರ ಕೈಗೆ ತಪ್ತಾ ಇಲ್ಲ. ಸುಮಾರು 1 ವರ್ಷ ಆಯ್ತು. ಪಟ್ಟಿ ಬಿಟ್ಟಾರ ನಿಯಮಾನುಸಾರ ಮಾಡಿದ ಎಲ್ಲ ಕಾಗದ ಕೂಡ ಸುದ್ದಿಗೋಷ್ಠಿಯಲ್ಲಿ ಲಗತ್ತಿಸಲಾಗಿದೆ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.